ನಮಸ್ಕಾರ ಸ್ನೇಹಿತರೆ, ಮಾರ್ಕೆಟ್ ಮೈಂಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ನಾನು ಡಿಸ್ಕ್ಲೇಮರ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಚರ್ಚಿಸಲಾದ ಯಾವುದೇ ರೀತಿಯ ಸ್ಟಾಕ್ಸ್ಗಳು ಬೈ ಸೆಲ್ ಹೋಲ್ಡ್ ರೆಕಮೆಂಡೇಶನ್ ಆಗಿರುವುದಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿದೆ. ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್ ಓನ್ಲಿ ಈ ವಿಡಿಯೋನ ನಾನು ಮುಂದೆ ತರ್ತಾ ಇದ್ದೀನಿ. ಸೊ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಸ್ಟಾಕ್ ರಿಲೇಟೆಡ್ ತುಂಬಾನೇ ಅಪ್ಡೇಟ್ಸ್ಗಳಿದ್ದಾವೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ಇವಾಗ ನೋಡೋಣ. ಮೊದಲನೇದಾಗಿ ನೋಡೋದಾದ್ರೆ ನ್ಯೂಕ್ಲಿಯಸ್ ಸಾಫ್ಟ್ವೇರ್ ಬೈಬ್ಯಾಕ್ ಅನೌನ್ಸ್ ಮಾಡಿತ್ತು, ಅದೇ ರಿಲೇಟೆಡ್ ನ್ಯೂಸ್ ಇರೋದು. ಸೊ ಒನ್ ಡೇ ರಿಟರ್ನ್ಸ್ ನೋಡೋದಾದ್ರೆ ಮೋರ್ ದೆನ್ 6% ಆಲ್ರೆಡಿ ಸ್ಟಾಕ್ಸ್ ಅಲ್ಲಿ ಫಾಲ್ ಆಗಿದೆ. ಸೊ 5 ಡೇಸ್ ರಿಟರ್ನ್ಸ್ ನೋಡೋದಾದ್ರೆ 6%, 21%ಗಿಂತನೂ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ 1 ಮಂತ್ ನೋಡೋದಾದ್ರೆ -4% ಅಂತಾನೆ ಹೇಳ್ಬೋದು. ಸೊ ಅದೇ ರೀತಿ ನೋಡೋದಾದ್ರೆ ಒನ್ ಇಯರ್ ರಿಟರ್ನ್ಸ್ ನೋಡೋದಾದ್ರೆ 39.24 ಅಂತ ಹೇಳ್ಬೋದು. ಸೊ ಒಂದೊಳ್ಳೆ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಧನುಕಾ ಅಗ್ರಿಟೆಕ್, ಇದು ಕೂಡ ಬೈಬ್ಯಾಕ್ ರಿಲೇಟೆಡ್ ನ್ಯೂಸ್ ಏನೇ. ಸೊ ಸ್ಟಾಕ್ ಅಲ್ಲಿ ಹೇಳುವಂತ ಪರ್ಫಾರ್ಮೆನ್ಸ್ ಏನು ಇಲ್ಲ. ಸೊ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ 0.59 ಅಷ್ಟು. ಸೊ 5 ಡೇಸ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ -1% ಜಾಸ್ತಿ ನೆಗೆಟಿವ್ ರಿಟರ್ನ್ಸ್ ಇದೆ. ಸೊ ಅದೇ ರೀತಿ ಒನ್ ಮಂತ್ ಅಲ್ಲಿ 7.4% ರಿಟರ್ನ್ಸ್ ಇದೆ. ಅದೇ ರೀತಿ ನೋಡೋದಾದ್ರೆ 6 ಮಂತ್ಸ್ ಅಲ್ಲಿ 55% ಗುಡ್ ರಿಟರ್ನ್ಸ್ ಅಂತಾನೆ ಹೇಳ್ಬೋದು. ಅದೇ ರೀತಿ 1 ಇಯರ್ ಅಲ್ಲಿ ನೋಡೋದಾದ್ರೆ 126% ರಿಟರ್ನ್ಸ್ ಕೊಟ್ಟಿದೆ. ಸೊ ನೋಡ್ಬೋದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 8,000 crore ಪ್ಲಸ್ ಆಗಿದೆ. ಧನುಕಾ ಅಗ್ರಿಟೆಕ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು 8,131 ಕೋಟಿ ಇದೆ. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಇದೆ 1,784. ಸೊ ಸ್ಟಾಕ್ ಪಿ 31 ಇದೆ, 32 ಅಂತಾನೆ ಹೇಳ್ಬೋದು. ಸೊ ಇಂಡಸ್ಟ್ರಿ ಪಿ ಗಿಂತನೂ ಕಡಿಮೆಯಲ್ಲೇ ಟ್ರೇಡ್ ಆಗ್ತಾ ಇದೆ. ಅದೇ ರೀತಿ ROCE 26% ಗಿಂತನೂ ಜಾಸ್ತಿ ಇದೆ, ಗುಡ್ ಅಂತ ಹೇಳ್ಬೋದು. ಬುಕ್ ವ್ಯಾಲ್ಯೂ ನೋಡೋದಾದ್ರೆ 276 ರೂಪೀಸ್ ಇದೆ. ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು 20% ಗಿಂತ ಜಾಸ್ತಿ ಇದೆ. ಸೊ ಪ್ರೈಸ್ ಟು ಬುಕ್ ವ್ಯಾಲ್ಯೂ 6 times ಇದೆ. ಡಿವಿಡೆಂಡ್ ಇಲ್ಲಿ ನೋಡೋದಾದ್ರೆ 0.78 ಡಿವಿಡೆಂಡ್ ಕೂಡ ಕೊಡುತ್ತೆ. ಸೊ ಫೇಸ್ ವ್ಯಾಲ್ಯೂ 2 ಇದೆ. EPS 56 ರೂಪೀಸ್ ಇದೆ. ಧನುಕಾ ಅಗ್ರಿಟೆಕ್ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಅಗ್ರೋಕೆಮಿಕಲ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಸೊ ಇವ್ರ ಹತ್ರ 300+ ಪ್ರಾಡಕ್ಟ್ಸ್ ಕೂಡ ಇದೆ. ಸೊ ಅದೇ ರೀತಿ P&L ಸ್ಟೇಟ್ಮೆಂಟ್ ನೋಡೋದಾದ್ರೆ ಸೇಲ್ಸ್ ನ ನೋಡಬಹುದು. ಸೊ ಇಯರ್ ಆನ್ ಇಯರ್ ತುಂಬಾನೇ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಅದೇ ರೀತಿ ಎಕ್ಸ್ಪೆನ್ಸ್ ಕೂಡ ಇನ್ಕ್ರೀಸ್ ಆಗಿದೆ ನೋಡಬಹುದು ಇಲ್ಲಿ. ಸೊ PBT ನೋಡಬಹುದು. ಸೊ ಇಯರ್ ಆನ್ ಇಯರ್ ತುಂಬಾ ಚೆನ್ನಾಗಿ ಗ್ರೋತ್ ಕಾಣ್ತಾ ಇದೆ. ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ. ಅದೇ ರೀತಿ 10 ಇಯರ್ಸ್ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡೋದಾದ್ರೆ 10 ಇಯರ್ಸ್ಗೆ 9%, 5 ಇಯರ್ಸ್ ಅಲ್ಲಿ 12%, 3 ಇಯರ್ಸ್ ಅಲ್ಲಿ 8% ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ಇದೆ. ಸೊ ಅದೇ ರೀತಿ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡೋದಾದ್ರೆ 10 ಇಯರ್ಸ್ ಅಲ್ಲಿ 10%, 5 ಇಯರ್ಸ್ ಅಲ್ಲಿ 17%, 3 ಇಯರ್ಸ್ ಅಲ್ಲಿ 5%. ಫೈನಾನ್ಷಿಯಲ್ ಹೆಲ್ತ್ ಕೂಡ ಚೆನ್ನಾಗಿ ಇದೆ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಟ್ರಾನ್ಸ್ಫಾರ್ಮರ್ಸ್ ಅಂಡ್ ರೆಕ್ಟಿಫೈಯರ್ಸ್. ಇದ್ರ ರಿಲೇಟೆಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇದಕ್ಕೆ 2 ಇಂಟರ್ನ್ಯಾಷನಲ್ ಎಂಟಿಟೀಸ್ ಇಂದ $16.8 million ವರ್ತ್ ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ನೋಡಬಹುದು 5% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ 5 ಡೇಸ್ ರಿಟರ್ನ್ಸ್ ನೋಡೋದಾದ್ರೆ 3%. ಅದೇ ರೀತಿ 1 ಮಂತ್ ಅಲ್ಲಿ ಅಂತ ಏನು ಪರ್ಫಾರ್ಮೆನ್ಸ್ ಇಲ್ಲ, ಇನ್ ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಸೊ ಅದೇ ರೀತಿ 6 ಮಂತ್ಸ್ ಅಲ್ಲಿ ರಿಟರ್ನ್ಸ್ ನೋಡೋದಾದ್ರೆ 105% ಗಿಂತನೂ ಜಾಸ್ತಿ ರಿಟರ್ನ್ಸ್ ಕೊಟ್ಟಿದೆ. ಸೊ 1 ಇಯರ್ ರಿಟರ್ನ್ಸ್ ನೋಡೋದಾದ್ರೆ 510% ರಿಟರ್ನ್ಸ್ ಕೊಟ್ಟಿದೆ. ಮಾರ್ಕೆಟ್ ಕ್ಯಾಪ್ ನೋಡಬಹುದು 10,000 ಕೋಟಿ ಇದೆ. ಮಾರ್ಕೆಟ್ ಕ್ಯಾಪ್ ನೋಡಬಹುದು 10,000 ಕೋಟಿಗಿಂತನೂ ಜಾಸ್ತಿ ಇದೆ. ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಪ್ಯಾರಿಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್. ಸೊ ಇದಕ್ಕೆ ಇಂಡಸ್ಟ್ರಿಯಲ್ ಲೈಸೆನ್ಸ್ ಸಿಕ್ಕಿದೆ. ಮುಂಬೈಯಲ್ಲಿ ಎಸ್ಟಾಬ್ಲಿಷ್ ಮಾಡಕ್ಕೆ ಇಂಡಸ್ಟ್ರಿಯಲ್ ಲೈಸೆನ್ಸ್ ಸಿಕ್ಕಿದೆ. ಸೊ ಅದೇ ರೀತಿ ಇನ್ನೊಂದು ನ್ಯೂಸ್ ಕೂಡ ಇದೆ. 27ಗೆ ಬೋರ್ಡ್ ಮೀಟಿಂಗ್ ನಡೆಯುತ್ತೆ ಇವ್ರದ್ದು ಫಂಡ್ ರೈಸಿಂಗ್ ಬಗ್ಗೆ. ಸೊ ಮೈನ್ ಟಾಪಿಕ್ ಆಗಿದೆ. ಸೊ ಅದಕ್ಕೆ ರಿಲೇಟೆಡ್ ಇವತ್ತು ಮಾರ್ಕೆಟ್ ಅಲ್ಲಿ 1 ಡೇ ರಿಟರ್ನ್ಸ್ ನೋಡಬಹುದು 5% ಗಿಂತನೂ ಜಾಸ್ತಿ 5% ಅಲ್ಲಿ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಟ್ರೇಡ್ ಆಗ್ತಿದೆ ಇವಾಗ. ಸೊ 5 ಡೇಸ್ ರಿಟರ್ನ್ಸ್ ನೋಡೋದಾದ್ರೆ 7%, 1 ಮಂತ್ ರಿಟರ್ನ್ಸ್ ನೋಡೋದಾದ್ರೆ -6%, 6 ಮಂತ್ ರಿಟರ್ನ್ಸ್ ನೋಡೋದಾದ್ರೆ 73% ಕೊಟ್ಟಿದೆ. ಅದೇ ರೀತಿ 1 ಇಯರ್ ರಿಟರ್ನ್ಸ್ ನೋಡೋದಾದ್ರೆ 90% ರಿಟರ್ನ್ಸ್, ತುಂಬಾ ಚೆನ್ನಾಗಿ ರಿಟರ್ನ್ಸ್ ಕೊಟ್ಟಿದೆ. ಸೊ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಸ್ಮಾಲ್ ಕ್ಯಾಪ್ ಕಂಪನಿ 5,000 crores ಅಷ್ಟೇ ಇರೋದು. ನೆಕ್ಸ್ಟ್ ಸ್ಟಾಕ್ ಡಾಬರ್ ಇಂಡಿಯಾ ತಮಿಳುನಾಡು ಗೌರ್ಮೆಂಟ್ ಜೊತೆಗೆ ಒಂದು MOU ಮಾಡ್ಕೊಂಡಿದೆ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಸ್ಟಾರ್ಟ್ ಮಾಡೋಕೆ. 1 ಡೇ ರಿಟರ್ನ್ಸ್ ನೋಡಬಹುದು. ಸೊ 1.45% ಗಿಂತನೂ ಜಾಸ್ತಿಯಾಗಿ ಟ್ರೇಡ್ ಆಗ್ತಾ ಇದೆ. ಸೊ 5 ಡೇಸ್ ರಿಟರ್ನ್ಸ್ ನೋಡೋದಾದ್ರೆ 5% ಗಿಂತ ಜಾಸ್ತಿ ರಿಟರ್ನ್ಸ್ ಇದೆ. ಸೊ ಅದೇ ರೀತಿ 1 ಮಂತ್ ರಿಟರ್ನ್ಸ್ ನೋಡೋದಾದ್ರೆ 1% ಗಿಂತನೂ ಜಾಸ್ತಿ ಇದೆ. 6 ಮಂತ್ಸ್ ರಿಟರ್ನ್ಸ್ ನೋಡೋದಾದ್ರೆ 18.96% ಇದೆ. ಸೊ 1 ಇಯರ್ ರಿಟರ್ನ್ಸ್ ನೋಡೋದಾದ್ರೆ 12% ರಿಟರ್ನ್ಸ್ ಇದೆ. ಸೊ ತುಂಬಾ ಲಾರ್ಜ್ ಕ್ಯಾಪ್ ಕಂಪನಿ. ಮಾರ್ಕೆಟ್ ಕ್ಯಾಪ್ ನೋಡಬಹುದು 1.14 lakh crore ಇರುವಂತ ಕಂಪನಿ. ಸೊ ಯೂಶುವಲಿ ಲಾರ್ಜ್ ಕ್ಯಾಪ್ ಕಂಪ್ನಿಯ ಗ್ರೋತು ತುಂಬ ಸ್ಲೋ ಆಗಿರುತ್ತೆ. ಬಟ್ ಏನಪ್ಪಾ ಅಂತಂದರೆ ಒಂಥರ ಸೇಫ್, ನೀವು ದುಡ್ಡು ಹಾಕಿದ್ರೆ ಅಂತಲೇ ಹೇಳ್ಬೋದು. ಕಡಿಮೆ ರಿಟರ್ನ್ಸ್ ಇರುತ್ತೆ, ಆದರೆ ಅಷ್ಟು ರಿಸ್ಕ್ ಇರಲ್ಲ. ನೆಕ್ಸ್ಟ್ ಸ್ಟಾಕ್ ಬರೋದಾದರೆ
ಆರ್ತಿ ಡ್ರಗ್ಸ್. ಸೊ ಆರ್ತಿ ಡ್ರಗ್ಸ್ ಕಡೆ ಬರೋದಾದ್ರೆ ಶೇರ್ಸ್ ಬೈ ಮಾಡೋ ಪ್ಲಾನ್ ಅಲ್ಲಿ ಇದೆ. ಸೊ 26ಗೆ ಬೋರ್ಡ್ ಮೀಟಿಂಗ್ ಇದೆ. ಸೊ ಅದರಲ್ಲಿ ಮೈನ್ ಫೋಕಸ್ ಆಗಿ ಶೇರ್ಸ್ ಬೈ ಮಾಡೋದ್ರ ಬಗ್ಗೆ ಮೀಟಿಂಗ್ ನಡೆಯುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಇವತ್ತು ಸ್ಟಾಕ್ ಅಲ್ಲಿ 7% ಆಲ್ಮೋಸ್ಟ್ 7% ಅಷ್ಟು ರ್ಯಾಲಿ ಬಂದಿತ್ತು. ಸೊ 5 ಡೇಸ್ ರಿಟರ್ನ್ಸ್ ನೋಡೋದಾದ್ರೆ 13.38% ರಿಟರ್ನ್ಸ್ ಕೊಟ್ಟಿದೆ. 1 ಮಂತ್ ರಿಟರ್ನ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ 10% ರಿಟರ್ನ್ಸ್ ಕೊಟ್ಟಿದೆ. ಸೊ 6 ಮಂತ್ಸ್ ರಿಟರ್ನ್ಸ್ ನೋಡೋದಾದ್ರೆ 6% ಇದೆ. ಸೊ ಅದೇ ರೀತಿ 1 ಇಯರ್ ರಿಟರ್ನ್ಸ್ ನೋಡಿದ್ರೆ ಅಂತ ಪರ್ಫಾರ್ಮೆನ್ಸ್ ಏನೂ ಇರಲಿಲ್ಲ. ಸೊ ಕೆಮಿಕಲ್ ಸೆಕ್ಟರ್ ತುಂಬಾ ವೀಕ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ರೀಸೆಂಟ್ಲಿ ನಮಗೊಂದು ನ್ಯೂಸ್ ಇತ್ತು. ಸೊ ಚೀನಾದಿಂದ ಕೆಮಿಕಲ್ ಪ್ರಾಡಕ್ಟ್ಸ್ನ ಮಾಸಲ್ಲಿ ಪ್ರೊಡ್ಯೂಸ್ ಮಾಡಿ ತುಂಬ ಚೀಪಲ್ಲಿ ಸೆಲ್ ಮಾಡ್ತಿದ್ದಾರೆ ಅಂತ. ಸೊ ಅದರಿಂದನೇ ಸೊ ಇಂಡಿಯಾದ ಕೆಮಿಕಲ್ ಸೆಕ್ಟರ್ ಸ್ಟಾಕ್ಸ್ಗಳಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅಂಥ ಪರ್ಫಾರ್ಮೆನ್ಸ್ ಏನು ಕಂಡು ಬರ್ತಿಲ್ಲ ಕೆಮಿಕಲ್ ಸ್ಟಾಕ್ಸ್ಗಳಲ್ಲಿ. ನೆಕ್ಸ್ಟು ಸ್ಟಾಕ್ಸ್ ನೋಡೋದಾದ್ರೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇದು ಕೂಡ ಶೇರ್ಸ್ ಬೈಬ್ಯಾಕ್ ರಿಲೇಟೆಡ್ ನ್ಯೂಸ್ ಆಗಿದೆ. 24 ಆಗಸ್ಟ್ಗೆ ಕಂಪ್ನಿ ಬೋರ್ಡ್ ಮೀಟಿಂಗ್ ಇದೆ. ಅದರಲ್ಲಿ ಕೂಡ ಕಂಪ್ನಿಯ ಶೇರ್ ಬೈಬ್ಯಾಕ್ ಬಗ್ಗೆನೇ ಮೀಟಿಂಗ್ ನಡೆಯುತ್ತೆ. ಅದರಿಂದಾಗಿ ಇವತ್ತು ಶೇರಲ್ಲಿ 10%ಗಿಂತನೂ ಜಾಸ್ತಿ ರ್ಯಾಲಿ ಆಗಿದ್ದನ್ನು ನೋಡ್ಬೋದು. ಅದೇ ರೀತಿ 5 ಡೇಸಲ್ಲಿ ನೋಡೋದಾದರೆ 11% ರಿಟರ್ನ್ಸ್ ಇದೆ. ಸೊ 1 ಮಂತಲ್ಲಿ ನೋಡೋದಾದರೆ 19%, 6 ಮಂತ್ಸಲ್ಲಿ ರಿಟರ್ನ್ಸ್ ನೋಡೋದಾದರೆ 35%, 1 ಇಯರ್ ರಿಟರ್ನ್ಸ್ ನೋಡೋದಾದರೆ 44% ರಿಟರ್ನ್ಸ್ ಕೊಟ್ಟಿದೆ. ಸೊ ಕಂಪ್ಯಾರಿಟಿವ್ಲಿ 44% 1 ಇಯರಲ್ಲಿ ತುಂಬ ಒಳ್ಳೆ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡ್ಬೋದು 8.85,000 crores ಇದೆ. ತುಂಬ ಒಳ್ಳೆ ಕಂಪ್ನಿ. ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು. ಫಂಡಮೆಂಟಲ್ಸ್ ನೋಡೋದಾದರೆ ಸೊ ನೀವಿಲ್ಲಿ ನೋಡ್ಬೋದು ಮಾರ್ಕೆಟ್ ಕ್ಯಾಪ್ 8,842 ಕೋಟಿ ಇದೆ. ಸೊ ಸ್ಟಾಕ್ ಪಿ ನೋಡ್ಬೋದು 24ಅಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಂಡಸ್ಟ್ರಿ ಪಿಗಿಂತನೂ ಸ್ಟಾಕ್ ಪಿ ತುಂಬ ಕಡಿಮೆಯಲ್ಲೇ ಟ್ರೇಡ್ ಆಗ್ತಿದೆ ಅಂತ ಹೇಳ್ಬೋದು. ಸೊ ROCE ನೋಡ್ಬೋದು 19%, 20% ROCE ನೋಡ್ಬೋದು ಆಲ್ಮೋಸ್ಟ್ 20% ಇದೆ. ಸೊ ಬುಕ್ ವ್ಯಾಲ್ಯೂ 258 rupees ಇದೆ. ಅದೇ ರೀತಿ ರಿಟರ್ನ್ ಆನ್ ಇಕ್ವಿಟಿ 19% ಇದೆ. ಸೊ ಕಂಪ್ನಿ ಡಿವಿಡೆಂಡ್ ಕೂಡ ಕೊಡುತ್ತೆ 0.8% ಅಷ್ಟು. ಫೇಸ್ ವ್ಯಾಲ್ಯೂ ನೋಡ್ಬೋದು 2. ಸೊ EPS 46. ಸೊ ಪ್ರೈಸ್ ಟು ಬುಕ್ ವ್ಯಾಲ್ಯೂ 4 times ಇದೆ. ಸೊ ತುಂಬ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಅಂತಾನೆ ಹೇಳ್ಬೋದು. ಸೊ ಕಂಪ್ನಿ ಯಾವ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತಂದ್ರೆ ಇಲ್ಲಿ ನೋಡ್ಬೋದು ಟ್ರಾನ್ಸ್ಪೋರ್ಟ್, ಸಪ್ಲೈ ಚೈನ್ ಅಂಡ್ ಟ್ರಾನ್ಸ್ಪೋರ್ಟ್ ಥ್ರೂ ಸೀವೇಸ್. ಸೊ ಕಂಪ್ನಿಯ PNL ನೋಡೋದಾದ್ರೆ ಸೇಲ್ಸ್ ನೋಡ್ಬೋದು ಎವ್ರಿ ಇಯರ್ ಆನ್ ಇಯರ್ ತುಂಬಾನೇ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ. ಎಕ್ಸ್ಪೆನ್ಸ್ ಕೂಡ ಇನ್ಕ್ರೀಸ್ ಆಗಿದೆ. PBT ನೋಡ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಸೊ ಅದೇ ರೀತಿ ನೆಟ್ ಪ್ರಾಫಿಟ್ ಕಡೆಗೆ ಬರೋದಾದ್ರೆ ಇಯರ್ ಆನ್ ಇಯರ್ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗಿದೆ. ಸೊ ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡ್ಬೋದು 6 years ಕಾಂಪೌಂಡೆಡ್ ಸೇಲ್ಸ್ ಗ್ರೋತ್ ನೋಡ್ಬೋದು ಫಾರ್ 10 years 6% ಇದೆ. 5 years ಅಲ್ಲಿ 8% ಇದೆ. ಸೊ 3 years ಅಲ್ಲಿ 13% ಇದೆ. ಅದೇ ರೀತಿ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ನೋಡ್ಬೋದು 10 years ಅಲ್ಲಿ 17%, 5 years ಅಲ್ಲಿ 20%, 3 years ಅಲ್ಲಿ 31% ಇದೆ. ಒಳ್ಳೆ ಸ್ಟ್ರಾಂಗ್ ಫಂಡಮೆಂಟಲ್ಸ್ ಇರುವಂಥ ಕಂಪ್ನಿ ಅಂತಾನೆ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡ್ಬೋದು. ಅದೇ ರೀತಿ ನೆಕ್ಸ್ಟ್ ಸ್ಟಾಕ್ ನೋಡೋದಾದ್ರೆ ಗೇಲ್ ಮತ್ತೆ ಪೆಟ್ರೋನೆಟ್ ಅನ್ನೋ ಒಂದು ಕಂಪ್ನಿ MOU ಮಾಡ್ಕೊಂಡಿದೆ. ಏನಕ್ಕಪ್ಪ ಅಂತಂದ್ರೆ ಹೊಸ ಇಥಿಲೈನ್ ಪ್ಲಾಂಟ್ ನ ಇಂಡಿಯಾದಲ್ಲಿ ಸೆಟಪ್ ಮಾಡೋದಕ್ಕೆ ಒಪ್ಪಂದವನ್ನ ಮಾಡ್ಕೊಂಡಿದ್ದಾವೆ. ನ್ಯೂಸ್ ರಿಲೇಟೆಡ್ ಅಂತ ಇಂಪ್ಯಾಕ್ಟ್ ಏನು ಮಾರ್ಕೆಟ್ ಅಲ್ಲಿ ಕಾಣ್ತಿಲ್ಲ ಇದಕ್ಕೆ. ಸೊ 1 day ರಿಟರ್ನ್ಸ್ ನೋಡ್ಬೋದು ಆಲ್ಮೋಸ್ಟ್ 1% ಅಷ್ಟು ಸ್ಟಾಕ್ ಡೌನ್ ಆಗಿದೆ. ಸೊ 5 ಡೇಸ್ದಲ್ಲಿ ನೋಡೋದಾದ್ರೆ 2% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ 1 ಮಂತ್ ರಿಟರ್ನ್ ನೋಡೋದಾದ್ರೆ 5% ರಿಟರ್ನ್ಸ್ ಇದೆ. 6 ಮಂತ್ಸ್ ರಿಟರ್ನ್ಸ್ ನೋಡೋದಾದ್ರೆ ಆಲ್ಮೋಸ್ಟ್ 28.33 ಅಷ್ಟು ರಿಟರ್ನ್ಸ್ ಇದೆ. ಅದೇ ರೀತಿ 1 ಇಯರ್ ರಿಟರ್ನ್ಸ್ ನೋಡೋದಾದ್ರೆ 100% ರಿಟರ್ನ್ಸ್ ಕೊಟ್ಟಿದೆ. ಸೊ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡ್ಬೋದು 1.5 ಲಕ್ಷ ಕೋಟಿಗಿಂತನೂ ಜಾಸ್ತಿ ಇದೆ. ಸೊ 1.5 ಲಕ್ಷ ಕೋಟಿಗಿಂತ ಜಾಸ್ತಿ ಇರುವಂಥ ಕಂಪ್ನಿ 100% ರಿಟರ್ನ್ಸ್ ಕೊಡುತ್ತೆ ಅಂತಂದರೆ ಅದನ್ನು ವೆರಿ ಗುಡ್ ರಿಟರ್ನ್ಸ್ ಅಂತಲೇ ಹೇಳ್ಬೋದು. ಇದೇ ರೀತಿಯ ನ್ಯೂಸ್ ರಿಲೇಟೆಡ್ ಸ್ಟಾಕ್ಸ್ಗಳನ್ನು ಈ ಚಾನಲ್ನಲ್ಲಿ ಡೈಲಿ ಕವರ್ ಮಾಡ್ತಾ ಇರ್ತೀನಿ. ಮತ್ತು ಬೇರೆ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸನ್ನು ಕೂಡ ಈ ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟಾಕ್ ರಿಲೇಟೆಡ್ ಅಥವಾ ಮಾರ್ಕೆಟ್ ರಿಲೇಟೆಡ್ ಯಾವುದೇ ರೀತಿಯ ಕ್ವೈರೀಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದನ್ನು ಕವರ್ ಮಾಡ್ತೀನಿ.